ಮನ್ರೇಗಾ ಯೋಜನೆಯಲ್ಲಿ ಎಐ ತಂತ್ರಜ್ಞಾನ ಇದೆ. ನೀವು ತಂದಿರುವಂತ ಏನು ಮನ್ರೇಗಾ ಯೋಜನೆಯಲ್ಲಿ ಆಗಿರಲಿಲ್ಲ, ತುಂಬಾ 1 ಲಕ್ಷ ಕೋಟಿ 11 ಲಕ್ಷ ಕೋಟಿ ಆರೋಪ ಆಗಿದೆ ಅಂತ. ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೆದು ಒಂದು ಡಿಬೇಟ್ ಬರೋಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿ. ಒಳ್ಳೇದದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವ್ರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡ್ರು, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸು, ಈ 3 ಜನದಲ್ಲಿ ಒಬ್ಬರು ಯಾವುದಾದ್ರು ಟಿ ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇರಲಿ, 11 ಲಕ್ಷ ಕೋಟಿ ಇತ್ತು ಅಂದರೆ CBIಗೆ ಹಾಕಕ್ಕೆ ಹೇಳಿ. ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದೆಯಾ? ನೀನು ಯಾವ ಟಿ ವಿ ನೀನು ಫಸ್ಟು ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ. ನೀನು ನೀನು ಫಸ್ಟು ಕರೆಕ್ಟಾಗಿ 11 ಕೋಟಿ ಅಂತ ಹೇಳಿದ್ರ ಅಂತ ಅಂದ್ಬಿಟ್ಟಿಲ್ಲ. ನಿನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕಾಯ್ತದೆ. 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಇಡಬೇಕಾಗ್ತದೆ. ಹೇಳಿದಾರೆ 11 ಕೋಟಿ ಅಂತ ಸುಳ್ಳಿಗೆಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳೋಕ್ಕಾಗಲ್ಲ. 11 ಕೋಟಿ ಅಂದರೆ ಸಾಧಾರಣ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು.